ನಮಸ್ತೆ. ಇದು ನನ್ನ ಮೊದಲನೇ ವಿಡಿಯೋ. ನಾನು ನನ್ನ ಜೀವನದ ಅನುಭವಗಳನ್ನ ಹಂಚ್ಕೊಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ದರಿಂದ ಈ ಚಿಕ್ಕ ವಿಡಿಯೋನ ಮಾಡಿದ್ದೀನಿ. ಮೊದಲನೇದಾಗಿ, ಜೀವನ ಅನ್ನೋದು ತುಂಬ ಮುಖ್ಯವಾದ ಒಂದು ಘಟ್ಟ. ಇದರಲ್ಲಿ ನಾವು ಆದಷ್ಟು ನಿಧಾನವಾಗಿ ಯೋಚಿಸಿ, ಒಂದೊಂದೇ ಹೆಜ್ಜೆಯನ್ನು ನಿಧಾನವಾಗಿ ಯೋಚಿಸಿ ಇಡಬೇಕು. ಮತ್ತು ಆ ಹೆಜ್ಜೆ ನಮಗೆ ಮುಂದೆಯೂ ನಾವಿಟ್ಟಂತಹ ಹೆಜ್ಜೆ ನಮಗೂ ಒಳ್ಳೆಯದಾಗಬೇಕು, ಬೇರೆಯವ್ರಿಗೂ ಒಳ್ಳೆಯದಾಗಬೇಕು, ಯಾರಿಗೂ ನೋವಾಗಬಾರ್ದು. ಆ ಥರ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಅಂದ್ಕೋತೀನಿ. ಮತ್ತು ಇದರಲ್ಲಿ ಬರುವಂತಹ ಕಷ್ಟ, ಸುಖ, ದುಃಖ ಎಲ್ಲ ಒಂದೇ ಲೆವೆಲಲ್ಲಿ, ಒಂದೇ ದಾರಿಯಲ್ಲಿ ಸಮರ್ಥವಾಗಿ ನಿಭಾಯಿಸ್ಕೊಂಡು ನಾವು ನಡ್ಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ನಮಗೆ ದೇವರು ಕೊಟ್ಟಿರೋಂತಹ ಈ ಮನುಷ್ಯ ಜೀವನ ತುಂಬ ಮುಖ್ಯವಾದದ್ದು. ಯಾವುದೇ ಕಾರಣಕ್ಕೂ ನಮ್ಮ ಜೀವನವನ್ನು ನಾವೇ ನಾಶ ಮಾಡ್ಕೋಬಾರ್ದು. ಕೆಲವರು ದುಷ್ಟರು, ದುರುಳರು ಎಲ್ಲ ಇರ್ತಾರೆ. ಆದಷ್ಟು ನಮ್ಮ ಜೀವನಕ್ಕೆ ಕೆಲವರ, ನಮ್ಮ ಸ್ವಂತದವರ, ನಮ್ಮ ಹತ್ತಿರದವರ ನಡವಳಿಕೆಗಳು ಅದು ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಅದನ್ನು ಆದಷ್ಟು ದೂರ ಮಾಡಿಕೊಂಡು ನಮ್ಮ ಜೀವನವನ್ನು ಆದಷ್ಟು ಸುಖಮಯವಾಗಿ, ಸಂತೋಷವಾಗಿ, ಶಾಂತವಾಗಿ ಕಳೆಯೋದಕ್ಕೆ ನೋಡಬೇಕು. ನಮಗಿಂತ ಎಷ್ಟೋ ಜನ ಜೀವನದಲ್ಲಿ ತುಂಬ ಕಷ್ಟಪಡ್ತಾ ಇರ್ತಾರೆ. ಅದನ್ನು ನೋಡಿ ನಮ್ಮ ಜೀವನ ಹಾದಿನೇ ಎಷ್ಟೋ ಉತ್ತಮವಾಗಿದೆ ಅಂತ ತಿಳ್ಕೊಂಡು ನಾವು ನಡಿಬೇಕು. ಯಾವುದಕ್ಕೂ ದುರಾಸೆ ಪಡಬಾರ್ದು. ಕಷ್ಟಪಟ್ಟು ಆದಷ್ಟು ದುಡಿದು ನಮ್ಮ ಜೀವನವನ್ನು ಒಂದು ಉತ್ತಮ ಹಂತಕ್ಕೆ ತಗೊಂಡೋಗೋ ಥರ ದೇವರು ಎಷ್ಟೋ ಅವಕಾಶಗಳನ್ನ ಕೊಟ್ಟಿರ್ತಾನೆ. ಅದನ್ನು ನಾವು ತಪ್ಪಿಸ್ಬಾರ್ದು. ಕಷ್ಟಪಟ್ಟು ದುಡಿದ್ರೆ ನಮಗೆ ಅದರಿಂದ ಫಲ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಈ ಜೀವನದಲ್ಲಿ ಒಳ್ಳೆಯ ಯೋಚನೆಗಳು, ಒಳ್ಳೆಯ ಕಾರ್ಯಗಳು, ಒಳ್ಳೆಯ ನಡೆಗಳು ಇರಬೇಕು. ನಾವು ಯಾರಿಗೂ ನೋವುಂಟು ಮಾಡಿದ ಹಾಗೆ, ನಮಗೆ ನೋವು ಕೊಡೋರಿಂದ ದೂರ ಇದ್ದು ನಮ್ಮ ಜೀವನವನ್ನು ಶಾಂತವಾಗಿ ನಡೆಸಬೇಕು. ನಮ್ಮ ಕೈಲಿ ಆದಷ್ಟು ತುಂಬ ಬಡವರು ಇದ್ದಾರೆ, ಅವ್ರಿಗೆ ಆದಷ್ಟು ಸಹಾಯ ಮಾಡಿಕೊಂಡು ನಾವು ನಮ್ಮ ಕಾರ್ಯಗಳನ್ನು ರೂಪಿಸಿಕೊಂಡು ನಮ್ಮ ಜೀವನವನ್ನು ಒಳ್ಳೆತನದಲ್ಲಿ ರೂಪಿಸ್ಕೊಳ್ಬೇಕು ಅಂತ ನನ್ನ ಅನಿಸಿಕೆ. ನಮಸ್ತೆ.